ಕೋಟ್ಯಾಂತರ ರೂಪಾಯಿ ಆಸ್ತಿ, ಕೋಟ್ಯಾಂತರ ರೂಪಾಯಿ ಆ ವರನಿಗೆ ದುಡ್ಡು ಕೊಟ್ಟು ಮದುವೆ ಮಾಡಿದ್ರು ಮಗಳಿಗೆ. ಆ ಮಗಳ ಒಂದೇ ಒಂದು ಮಾತನ್ನ ಕೇಳೋದ್ರಲ್ಲಿ ತಂದೆ ಎಡವ್ದ ಅನ್ನೋ ಒಂದು ಆರೋಪ ಕೂಡ ಇದೆ. ಬಟ್ ಆದರೆ ಎಲ್ಲ ಪೇರೆಂಟ್ಸ್ಗಳು ಆ ರೀತಿಯಾಗಿ ಇರೋದಿಲ್ವಲ್ಲ. ಒಪ್ಕೊಳ್ಳೋಣ, ಆಯಿತು, ಅವ್ರ ಮನಸ್ಥಿತಿ ಬದಲಾಯಿತು, ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗಿತ್ತು, ಬಟ್ ಆದರೆ ಅದಾಗಲಿಲ್ಲ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೈಮೀರಿ ಅವರು ಆ ರೀತಿಯಾಗಿ ಸುಸೈಡ್ ಮಾಡಿಕೊಂಡ್ರು. ಬಟ್ ಸುಸೈಡ್ ಮಾಡಿಕೊಂಡ್ರೆ ಏನಾಯಿತು? ಏನಾದರೂ ಆಯ್ತಾ? ಏನೂ ಆಗಲಿಲ್ಲ. ಬಟ್ ಒಂದು ಜೀವ ಹೋಯ್ತಾ? ಜೀವ ತಾನೇ ಹೋಗಿದ್ದು ಅನ್ನೋ ಥರ ಯೋಚನೆ ಸಮಾಜ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವರು ಇರ್ತಾ ಇದ್ರು. ಅವರು IVF ಮೂಲಕ ಮಗು ಮಾಡ್ಕೊಂಡು ಅವ್ರ ಸಂಸಾರನ ಮಾಡ್ಕೊಂತ ಇದ್ರು. ಸೊ ಇಲ್ಲಿ ಬರೀ ಒಂದು IVF ಮಾಡೋದು ತಪ್ಪಲ್ಲ, ಸಮಾಜದಲ್ಲಿ ಬೇಸಿಕ್ ಇಂದಾನು ಸ್ಟಾರ್ಟ್ ಮಾಡಬೇಕು. ಈಗ ವಂಶವೃದ್ಧಿ ಆಗೋದು ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಆಗ್ತಿದೆಯಲ್ಲ ಮೇಡಮ್, ನೆಕ್ಸ್ಟ್ ಜನರೇಷನ್ IVF ಮುಖಾಂತರ ಮದುವೆ ಮಾಡ್ಕೊಂಡು ನೀವು IVF ಮುಖಾಂತರ ಮಕ್ಕಳು ಮಾಡ್ಕೊಂಡ್ರೆ ವಂಶ ಯಾವಾಗ ವೃದ್ಧಿ ಆಗತ್ತೆ? ಆಸ್ ಎ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಒಂದು ಹೆಂಗ್ಸು ನನ್ನ ಹತ್ರ ಬಂದಾಗ ನನ್ನ ಮಗು ಬೇಕು ಡಾಕ್ಟರ್, ನನಗೆ ಆದ ನನ್ನ ಮಗು ಬೇಕು, ನಾನು ಅದನ್ನು ಬೆಳೆಸಬೇಕು, ನನಗೆ ತಾಯ್ತನ ಅನುಭವಿಸ್ಬೇಕು ಅಂತ ಬಂದಾಗ ನಾನು ಆಕೆಯ ಆರೋಗ್ಯ ನೋಡ್ತೀನಿ. ಆಕೆ ತಾನು ತಾಯಿ ಆಗಬೇಕು ಅಂತ ಆಕೆ ಹಕ್ಕನ್ನ ನಾನು ಅದನ್ನ ನೋಡ್ತೀನಿ. ಪ್ಲಸ್ ಅವರು ಆರೋಗ್ಯವಾಗಿ ಇದ್ದಾರಾ, ನಾವು IVF ಮಾಡಿದ್ರೆ ಅವ್ರು ಮುಂದುವರಿಬೋದಾ ಅದನ್ನ ನೋಡ್ತೀನಿ ಹೊರ್ತು ಅವ್ರ ಮ್ಯಾರೇಜ್ ಆಗಿದಾರ, ಅವ್ರು ಡಿವೋರ್ಸ್ ಆಗಿದಾರ, ಅವ್ರು ಯಾಕೆ ಮ್ಯಾರೇಜ್ ಆಗಿಲ್ಲ, ಅವೆಲ್ಲ ಕೇಳೋ ಅಷ್ಟು ಪ್ರಶ್ನೆಗಳು ನನಗೆ ಹಕ್ಕಿರಲ್ಲ. ಇದು ಮಾಡುವಾಗ ಇದೆಲ್ಲ ಲೀಗಲಿನೇ ಹೋಗ್ಬೇಕು. ಸೊ ಇಟ್ ಇಸ್ ಆಲ್ ಪ್ರೂವ್ಡ್ ಬೈ ಲಾ ಆರ್ ಗಿವನ್ ಬೈ ಲಾ. ಆತರ ಇದ್ದಾಗ ಲಾ ಯಾಕೆ ಬರ್ತಿತ್ತು? ಆತರ ಇದ್ದಾಗ ಈ ತರ ಬಿಡಬಾರ್ದು ಅಂತ ಯಾಕೆ ಬಂತು ಅಂದ್ರೆ ಇದು ಒಂದು ಈ ಸಂದರ್ಭಗಳೇ ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಆಗಲ್ವಲ್ಲ. ಇವಾಗ ಅವ್ರು ಹೇಳ್ದಂಗೆ, ಮಹೇಶ್ವರಿ ಅವ್ರು ಹೇಳ್ದಂಗೆ ಒಂದು ಹೆಣ್ಣು ನೊಂದಿರಬಹುದು. ಸೊ ಅವಳಿಗೆ ಅದೇ ಟೈಮಲ್ಲಿ ಶಿ ಹ್ಯಾಸ್ ದ ರೈಟ್ ಟು ಕಮ್ ಔಟ್ ಆಫ್ ದ ಮ್ಯಾರೇಜ್ ಆರ್ ಶಿ ಹ್ಯಾಸ್ ದ ರೈಟ್ ಟು ರಿಜೆಕ್ಟ್ ದಟ್ ಪರ್ಸನ್ ಆಸ್ ದ ಫಾದರ್ ಆರ್ ದ ರಿಲೇಷನ್. ಸೊ ಅವಾಗ ನೆಕ್ಸ್ಟ್ ಸ್ಟೆಪ್ ಅವಳಿಗೆ ಇವಾಗ 40 ವಯಸ್ಸು ಆದ್ಮೇಲೆ 50 ವಯಸ್ಸಲ್ಲಿ ಯಾರು ನೋಡ್ಕೊಳ್ತಾರೆ ಅವಳನ್ನ? ಸೊ ಆ ಒಂದು ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಅಂತ ಯಾರು ಇರ್ತಾರೆ, ಅವ್ರ ತಂದೆ ತಾಯಿ ಇರ್ತಾರೆ, ಹೋಗ್ತಾರೆ, ಮಕ್ಕಳು ನೋಡ್ಕೊಳ್ತಾರೆ ಅನ್ನೋದೇನು ಗ್ಯಾರಂಟಿ? ಮಕ್ಕಳು ನೋಡ್ಕೋತಾರೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಬಟ್ ಅಟ್ಲೀಸ್ಟ್ ಅವಳದಂತ ಒಂದು ಫ್ಯಾಮಿಲಿ, ಅವಳದೊಂದು ಬ್ಲಡ್ ರಿಲೇಷನ್, ನೆಕ್ಸ್ಟ್ ಇದರಲ್ಲಿ ಒಂದು ಲವ್ ಕೇರಿಂಗ್ ಸಂಬಡಿ ಟು ಕೇರ್ ಫಾರ್ ಆರ್ ಟು ಗಿವ್ ಕೇರ್. ಆ ಮಕ್ಕಳು ಕೂಡ ಇನ್ ಮುಂದಿನ ಜೀವನದಲ್ಲೂ ಕೂಡ ಅವರು ಕೂಡ IVF ಮುಖಾಂತರ ನಾನು ನಮ್ಮ ತಾಯಿ ಮಾಡಿದ್ರು, ನಾನು IVF ಮುಖಾಂತರ ನಾನು ಮಕ್ಕಳನ್ನ ಮಾಡ್ಕೊಳ್ತೀನಿ. ಜನರಲೈಸ್ ಆಗುತ್ತೆ ಇಲ್ಲಿ. ನೋಡಿ, ಎಲ್ಲಿ ಯಾವ ಪರಿಸ್ಥಿತಿಗೆ ಯಾವ ತರ ಸೊಲ್ಯೂಷನ್ ಇರುತ್ತೆ ಆ ತರ ನಾವು ನೋಡ್ಕೊಂಡು ಹೋಗ್ಬೇಕು. ಇವಾಗ ಒಬ್ರು ಮಾಡ್ತಾರೆ ಅಂತ ಎಲ್ಲರೂ ಮಾಡಲ್ಲ, ಅಥವಾ ಒಬ್ರು ಮಾಡಿಲ್ಲ ಅಂತ ನಾವು ಮಾಡೋದು ಬೇಡ, ಆ ತರ ಇರಲ್ಲ. ಇದೆಲ್ಲ ನಮ್ದು 2021 ಇದು ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ ಟೇಬಲ್ ಆಯ್ತು ಬಿಲ್ಲು, ART ರೆಗ್ಯುಲೇಷನ್ಸ್ ಆಕ್ಟ್ ಅಂತ. 2022 ಅದಕ್ಕೆ ಅಮೆಂಡ್ಮೆಂಟ್ಸು ಬಂತು. ಸೊ ಆ ಲಾ ಪ್ರಕಾರ ಒಂದು ವಿಧವೆ, ಒಂದು ಡಿವೋರ್ಸಿ, ಒನ್ ವಿಡೋ ಆರ್ ಎನಿ ಲೇಡಿ ಕ್ಯಾನ್ ಅವೇಲ್ ART ಸರ್ವಿಸಸ್ ಅಂತ ಅದಿದೆ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅವ್ರ ಏಜ್ ಇರ್ಬೋದು, ಅವರು ಹೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅಪ್ಲೈ ಮಾಡಬೇಕು, ನನಗೆ ಈ ಥರ ಪರ್ಮಿಷನ್ಸು. ಅವರು ಇವಾಗ ಏನೇ ಮಾಡಿದ್ರು ಅದೆಲ್ಲ ಕೋರ್ಟ್ ಮುಖಾಂತರನೇ ಬಂದಿರೋದು. ಸೊ ಕೋರ್ಟ್ ಏನನ್ನತ್ತೆ, ಕೋರ್ಟ್ ನಮ್ಮ ಸಮಾಜ ನಾವು ಹೇಗಿರಬೇಕು ಅಂತ ಕೂಡ ನಮಗೆ ಲಾಸ್ ಎಲ್ಲ ಹಾಕಿ ಕೊಡುತ್ತೆ. ಸೊ ವೆನ್ ಕೋರ್ಟ್ ಹ್ಯಾಸ್ ಒಬ್ಲೈಜ್ಡ್, ನಾವು ಒಂದು ಲೀಗಲಿ ಪ್ರೊಸೀಡ್ ಆದಾಗ ಎಲ್ಲ ಅದಕ್ಕೆ ಒಂದು ಸಮಾಜನೇ ಅದಕ್ಕೊಂದು ಸಪೋರ್ಟ್ ಕೊಟ್ಟಾಗ ಈ ಸಮಾಜದಲ್ಲಿ ಫಾಲೋ ಮಾಡೋಂಥ ನಾವು ವ್ಯಕ್ತಿಗಳು ಅದಕ್ಕೆ ಅನುಸರಿಸ್ಕೊಂಡು ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕೇ ಹೊತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಇದು ವಿರುದ್ಧ ಅದು ವಿರುದ್ಧ, ಇದು ಅವರ ಅವ್ರಿಗೆ ಹೇಗೆ ಬೇಕಾಗಿದೆ ಅವ್ರಿಗೆ ಆ ಥರ ಅಕಾರ್ಡಿಂಗ್ ಟು ದ ಲಾ ಆಸ್ ಪರ್ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ತಪ್ಪಿರೋದು ನಾವು ತಪ್ಪು ಕಾಣೋದು ಅದರಲ್ಲಿ ಅರ್ಥ ಇಲ್ಲ. ಇನ್ನು ಅದಲ್ಲದೆ ನೋಡಿ, ಈ ಥರನೂ ಒಂದು ಫೆಸಿಲಿಟಿ ಇದೆ. ಇವಾಗ ಎಷ್ಟೊಂದು ಜನಕ್ಕೆ ಬರ್ತಾರೆ, ಕ್ಯಾನ್ಸರ್ ಪೇಷಂಟ್ಸಿಂದ ಬರ್ತಾರೆ, ಅವರು ಎಗ್ ಫ್ರೀಸ್ ಆಗಿರುತ್ತೆ, ಇಲ್ಲ ಸ್ಪರ್ಮ್ ಫ್ರೀಸ್ ಆಗಿರುತ್ತೆ, ಅವರು ದೇ ವೋಂಟ್ ಬಿ ಇನ್ ಅ ಕಂಡೀಷನ್, ಮಗು ಮಾಡ್ಕೊಳ್ಳೋಕ್ಕೆ ನ್ಯಾಚುರಲಿ ಮಗು ಮಾಡ್ಕೊಳ್ಳೋ ಥರ ಕಂಡೀಷನಲ್ಲೇ ಇರಲ್ಲ. ಆವಾಗ ಆ ಹಳೆ ಎಗ್ ಮುಂಚೆ ಫ್ರೀಸ್ ಆಗಿರೋದು, ಅವ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೀಮೋಥೆರಪಿಗೂ ಮುಂಚೆ ಫ್ರೀಸ್ ಆಗಿರೋ ಎಗ್ ಅಥವಾ ಸ್ಪರ್ಮ್ನ ಉಪಯೋಗಿಸಿ ಅದರಿಂದ ಮಗು ಮಾಡ್ಕೋತಾರೆ. ಸೊ ಅದಕ್ಕೂ ನಮ್ಮದು ಲಾ ಪ್ರಕಾರ ಅದರದ್ದು ಎಲ್ಲ ಫೆಸಿಲಿಟೀಸ್ ಇದೆ, ಅದನ್ನು ಅವರು ಯೂಸ್ ಮಾಡ್ಕೋಬೋದು. ಅದರಲ್ಲಿ ಅವರು ನಾಳೆ ತಮ್ಮ ಒಂದು ಫ್ಯಾಮಿಲಿ ಅಂತ ಬೆಳೆಸ್ಕೋಬೋದು. ಸೊ ಎಟ್ ದ ಎಂಡ್ ಆಫ್ ದ ಡೇ ನಾವು ಎಲ್ಲ ಮನೆಗೆ ಹೋದ್ಮೇಲೆ ಯಾರನ್ನ ನೋಡ್ತೀವಿ?
ನಮ್ಗೊಂದು ಫ್ಯಾಮಿಲಿ ಅನ್ನೋದೊಂದು ಬೇಕಿರುತ್ತೆ ಅಲ್ವಾ. ಒಬ್ಬೊಬ್ಬರಾಗೆ ಒಂಟಿ ಜೀವನ ಕಳೆಯೋದ್ರಲ್ಲಿ ಏನಿದೆ, ಒಂದು ಮನೆಗೆ ಹೋದ್ರೆ ನಮ್ಮಂಥವ್ರು ನಮ್ಗೆ ಅಂತ ಇರೋರು ಯಾರ ನಮಗ್ ಬೇಕಿರೋರು ಅಂತ ನೋಡ್ತೀವಿ. ಅದ್ರಲ್ಲಿ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ನೋಡಿ, ಮದುವೆ ಆಗದೇನೆ ವಂಶ ವೃದ್ಧಿ ಆಗತ್ತೆ ಅಂತ ಬಂದಂತಹ ಸಂದರ್ಭದಲ್ಲಿ ಹೆಣ್ಮಗಳು ವಿಮುಖಳಾಗ್ತಾ ಇದ್ದಾಳೆ. ಈಗ ಸ್ವಂತ ಡಿಸಿಷನ್ ತಗೋತಾಳೆ ಅಂತ ನೀವು ಹೇಳ್ತಾ ಇದ್ದೀರಿ, ಅವಳಿಗೆ ಬದುಕೋ ಹಕ್ಕಿದೆ, ಮಕ್ಕಳು ಮಾಡ್ಕೊಳ್ಳೋ ಹಕ್ಕಿದೆ, ಆಕೆ ಸಿಂಗಲ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಮತ್ತು ಗಂಡು ಮಕ್ಕಳ ಪರಿಸ್ಥಿತಿ ಏನು, ಎಲ್ಲಿ ಹೋಗಬೇಕು ಗಂಡು ಮಕ್ಕಳು ಹಾಗಾದರೆ ಅಂತ ಹೇಳ್ತೀರಿ. ಮತ್ತು ಇವಾಗ ಎಷ್ಟೋ ಕೇಸಸ್ಗಳು ನೋಡಿ, ಒಬ್ಬರನ್ನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಈಗ ಭಾವನಾ ಅವ್ರನ್ನ ತುಂಬ ಜನ ಫಾಲೋ ಮಾಡ್ತಾರೆ. ಭಾವನಾ ಅವ್ರು ಮಾಡ್ಕೊಳ್ಳಿಲ್ವಾ, ನಾನು ಮಾಡ್ಕೊಳ್ತೀನಿ, ಬಿಡಮ್ಮ ನಾನು ಹಂಗೆ ಬದುಕ್ತೀನಿ ಅನ್ನೋ ಥರ ಮೆಂಟಾಲಿಟಿಗೆ ಬರುವಂತಹ ಹೆಣ್ಮಕ್ಳು ಕೂಡ ಇದ್ದಾರೆ. ಮತ್ತು ಆ ಮೆಂಟಾಲಿಟಿಗೆ ಬಂದ ಮೇಲೆ ನಾವೇನು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಮಕ್ಕಳನ್ನ. ಈಗ ಹೆತ್ತ ತಂದೆ ತಾಯಿ ಬೆಳೆಸಿದ ಮೇಲೆ ಏನಾಗ್ಬಿಡುತ್ತೆ, ನನ್ನ ಮಗಳು ಏನು ಮಾಡ್ಕೋತಾಳೋ ಏನು ಆಗ್ತಾಳೋ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಸೊ ಈ ವಿಚಾರದ ಬಗ್ಗೆ ನಾನು ಚರ್ಚೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಸಮಯ ಆಗಿದೆ.